Hi, hello everyone. Welcome to Financial Growth Training Academy Weekly Report Analysis. So, ನನ್ನ ಹೆಸರು ಸೂರಜ್, ಫುಲ್ ಟೈಮ್ ಇನ್ವೆಸ್ಟರ್ ಕಮ್ ಟ್ರೇಡರ್. ಸೊ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ನೆಕ್ಸ್ಟ್ ವೀಕ್ನ ಅನಾಲಿಸಿಸ್ ನೋಡ್ತಾ ಬರೋಣ. ಸೊ ನೆಕ್ಸ್ಟ್ ವೀಕ್ ಅನಾಲಿಸಿಸಲ್ಲಿ ಗ್ಲೋಬಲ್ ಕ್ಯೂಸ್ ಬಗ್ಗೆ ಮಾತಾಡಿದ್ರೆ ಯಾವುದೇ ರೀತಿ ಮೇಜರ್ ನ್ಯೂಸು ಇಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ, ಗ್ಲೋಬಲ್ ಕ್ಯೂಸ್ ಎಲ್ಲ ಪಾಸಿಟಿವ್ ಇದೆ. ಯು ಎಸ್ ಮಾರ್ಕೆಟೆಲ್ಲ ಆಲ್ ಟೈಮ್ ಹೈ ರೀಚ್ ಆಗ್ತಾ ಇದೆ. ಸೊ ಆದ್ದರಿಂದ ನಮ್ಮ ಮಾರ್ಕೆಟ್ಗೆ ಗ್ಲೋಬಲ್ ಕ್ಯೂಸ್ ಪ್ರಕಾರ ಬಂದರೆ ಪಾಸಿಟಿವ್ ಇದೆ. ಸೊ ಫ್ರೈಡೇ ಸೆಬಿ ಮೀಟಿಂಗ್ ಇತ್ತು ಈವ್ನಿಂಗ್ 6 o'clock. ಮೀಟಿಂಗ್ ಮುಗಿದ್ಮೇಲೆ 6:30 ಪ್ರೆಸ್ ಮೀಟ್ ಇರುತ್ತೆ. ಪ್ರೆಸ್ ಮೀಟಲ್ಲಿ ಎಲ್ಲರೂ ಕೇಳ್ತಾರೆ ವೀಕ್ಲಿ ಎಕ್ಸ್ಪೈರಿ ಏನಾಗುತ್ತೆ ಅಂತ. ಸೊ ನೀವೆಲ್ಲರೂ ನಮಗೆ ತುಂಬಾ ಮೆಸೇಜ್ ಮಾಡಿರಿ, ಸರ್ ವೀಕ್ಲಿ ಎಕ್ಸ್ಪೈರಿ ಏನಾಗುತ್ತೆ, ತೆಗಿತಾರ ತೆಗಿಯಲ್ವಾ ಅಂತ. ಸೊ ಅದ್ರ ಬಗ್ಗೆ ಸೆಬಿನೂ ಹೇಳುತ್ತೆ. ಸೊ ನೀವೆಲ್ಲ ನೋಡ್ಬೋದು, CNBCಲಿ ಒಂದು ನ್ಯೂಸ್ ಬಂದಿತ್ತು. ಸೊ ವೀಕ್ಲಿ ಎಕ್ಸ್ಪೈರಿ ತೆಗಿತಾರೆ, ಇನ್ಮೇಲೆ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎರಡು ವೀಕ್ಲಿ ಎಕ್ಸ್ಪೈರಿ ಕಟ್ಟಾಗುತ್ತೆ ಅಂತ. ಸೊ ಸೆಬಿ ಹೇಳಿದ್ದು ಅವತ್ತಿನ ಬೋರ್ಡ್ ಮೀಟಿಂಗಲ್ಲಿ ಯಾವುದೇ ರೀತಿ ಎಕ್ಸ್ಪೈರಿ ಬಗ್ಗೆ ಅವ್ರು ಮಾತಾಡಿಲ್ಲ. ಅವತ್ತು ಬೋರ್ಡ್ ಮೀಟಿಂಗ್ ಇದ್ದಿದ್ದು ಕಂಪ್ಲೀಟು IPOs ಬಗ್ಗೆ ಆ್ಯಂಡ್ FPI ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಬಗ್ಗೆ ಡಿಸ್ಕಷನ್ ಇದ್ದಿದ್ದು. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ಗೆ ಇನ್ನೂ ತುಂಬಾ ಲಿಬ್ರಲ್ ಮಾಡಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ತುಂಬಾ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಅವರೇ ಪ್ರೆಸ್ಸಲ್ಲಿ ಕೇಳಿದಾಗ ಹೇಳ್ತಾರೆ, ಈಗ ನಾವು ಯಾವುದೇ ಒಂದು ವಿಷಯನೂ ಎಕ್ಸ್ಪೈರಿ ಡೇಸ್ ಬಗ್ಗೆ ಮಾತಾಡಿಲ್ಲ. ಸೊ ಅದು ಇನ್ನೂ ಫ್ಯೂಚರಲ್ಲಿ ಥಿಂಕ್ ಮಾಡೋಣ, ಪಬ್ಲಿಕ್ ಬಗ್ಗೆ ಒಪಿನಿಯನ್ ತೊಗೊಂಡು ಮುಂದೆ ಮಾತಾಡ್ತೀವಿ. ಈಗ ಯಾವುದೇ ರೀತಿ ಎಕ್ಸ್ಪೈರಿ ಡೇಸಲ್ಲಿ ಚೇಂಜ್ ಇಲ್ಲ ಅಂತಾರೆ. ಸೊ ಇದೊಂದು ಒಳ್ಳೆ ರಿಲೀಫ್ ಆಗುತ್ತೆ ಟ್ರೇಡರ್ಸಿಗೆ. ಸೊ ಟ್ರೇಡರ್ಸಿಗೆ ಆ್ಯಸ್ ಪರ್ ನಾವು ವೀಕ್ಲಿ ಎಕ್ಸ್ಪೈರಿಯನ್ನು ತೆಗಿಯಲ್ಲ. ಸೊ ವೀಕ್ಲಿ ಎಕ್ಸ್ಪೈರಿ ಇದೇ ರೀತಿ ಇರುತ್ತೆ. ಸೊ ಅದಾದಮೇಲೆ ಬರೋದಾದರೆ ನೆಕ್ಸ್ಟ್ ವೀಕಲ್ಲಿ ಮೇಜರ್ ನ್ಯೂಸ್ ಅಂದರೆ US ಫೆಡ್ ಮೀಟಿಂಗ್ ಇದೆ. ಯಾವತ್ತು? September 18. ಸೊ US ಅಲ್ಲಿ ಲಾಸ್ಟ್ ವೀಕು ಇನ್ಫ್ಲೇಷನ್ ಡೇಟಾ ಬಂತು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಡೇಟಾ ಬಂತು, ಎಲ್ಲದೂ ಚೆನ್ನಾಗಿ ಬಂದು ಅಂತ ಮಾರ್ಕೆಟು ಫ್ರೆಶ್ ಆಲ್ ಟೈಮ್ ರೀಚ್ ಆಗ್ತಾ ಇತ್ತು. ಅದೇ ರೀತಿ ನಮ್ಮ ಮಾರ್ಕೆಟು ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗ್ತಿತ್ತು. ಏನಕ್ಕೆ? ಅದೆಲ್ಲ ಚೆನ್ನಾಗಿ ಬಂದಾಗ, ಗ್ಲೋಬಲ್ ಕ್ಯೂಸ್ ಚೆನ್ನಾಗಿದ್ದಾಗ US ಅಲ್ಲಿ ಫೆಡ್ ರೇಟ್ ಕಟ್ ಕಮ್ಮಿ ಮಾಡ್ತಾರೆ ಅಂತ. ಸೊ ಈಗ September 18 ಫೆಡ್ ರೇಟ್ ಕಟ್ಟಿದೆ. ಇನ್ ಕೇಸ್ ಏನಾದ್ರು ರೇಟ್ ಕಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗುತ್ತೆ ಮಾರ್ಕೆಟಿಗೆ. ಸೊ ಅದು ಇಂಡಿಯನ್ ಮಾರ್ಕೆಟಿಗೂ ಪ್ಲಸ್ ಆಗುತ್ತೆ. ಸೊ US ಫೆಡ್ ರೇಟ್ ಕಟ್ ಮಾಡಿದ್ರೆ ಇಂಡಿಯನ್ ಮಾರ್ಕೆಟಿಗೆ ಹೆಂಗೆ ಸರ್ ಪಾಸಿಟಿವ್ ಆಗುತ್ತೆ ಅಂತ ಕೇಳಿದ್ರೆ, US ಅಲ್ಲಿ ಫೆಡ್ ರೇಟ್ ಕಟ್ ಮಾಡಿದಾಗ ಅಲ್ಲಿ ಇನ್ವೆಸ್ಟರ್ಸಿಗೆ ಕಮ್ಮಿ ಇಂಟ್ರೆಸ್ಟಿಗೆ ಮನಿ ಸಿಕ್ಕಿದಾಗ ಆ ಮನಿ ತೊಗೊಂಬಂದು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇದೊಂದು ನ್ಯೂಸ್ ಮೇಲೆ ಪಾಸಿಟಿವ್ನೆಸ್ ಆಗುತ್ತೆ. ಆ್ಯಂಡ್ ಅದೇ ರೀತಿ ಏನಾದ್ರು ಫೆಡ್ ರೇಟ್ ಕಟ್ ಅನ್ಚೇಂಜ್ ಮಾಡಿಲ್ಲ ಅಂದರೂ ಓಕೆ ಅಟ್ಲೀಸ್ಟು. ಬಟ್ ಓವರ್ ಎಕ್ಸ್ಪೆಕ್ಟೇಷನ್ ರೇಟ್ ಕಟ್ ಮಾಡ್ತಾರೆ ಅಂತ. ಬಟ್ ಇನ್ ಕೇಸ್ ಏನಾದರೂ ರೇಟ್ ಕಟ್ ಮಾಡಿಲ್ಲ ಅಂದರೆ ಮಾರ್ಕೆಟು ಒಂದು ಬಿಗ್ ಫಾಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇದೆ ರೇಟ್ ಕಟ್ ಮಾಡ್ತಾರೆ ಅಂತ. ಏನಾದ್ರು ರೇಟ್ ಕಟ್ ಮಾಡಿದ್ರೆ ರೇಟ್ ಜಾಸ್ತಿ ಮಾಡಿದ್ರೆ, ಇನ್ನೂ ಇಂಟ್ರೆಸ್ಟ್ ಅಟ್ಲೀಸ್ಟ್ ಚೇಂಜ್ ಮಾಡಿಲ್ಲ ಅಂದ್ರೆ ಓಕೆ, ಬಟ್ ಇಂಟ್ರೆಸ್ಟ್ ಎಷ್ಟನ್ನು ಜಾಸ್ತಿ ಮಾಡಿದ್ರೆ ಅದು ತುಂಬಾ ನೆಗೆಟಿವ್ ಆಗ್ತಾ ಹೋಗುತ್ತೆ. ಸೊ September 18 ಇದೆ. ಸೊ September 17 September 18 ಆದಮೇಲೆ ಯಾವುದೇ ರೀತಿ ಪೊಸಿಷನ್ಸ್ನ ಕ್ಯಾರಿ ಮಾಡಿಬಿಡಿ, ಈಗಲೇ ನೆನಪಲ್ಲಿ ಇಟ್ಕೊಂಡಿರಿ. ಅದಾದಮೇಲೆ ನಾವು ಪ್ರೀ ಮಾರ್ಕೆಟಲ್ಲೂ ಇದ್ರ ಬಗ್ಗೆ ಹಿಂದಿನ ದಿವಸ ಎಲ್ಲ ಹೇಳ್ತಾ ಇರ್ತೀವಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ವೀಕು ವೆಡ್ನೆಸ್ಡೇ ಆ್ಯಂಡ್ ಥರ್ಸ್ಡೇ ನಮ್ಮ ಮಾರ್ಕೆಟ್ದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಡೇಟಾ ಇದೆ ಇಂಡಿಯಾದ್ದು, ಆ್ಯಂಡ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಡೇಟಾ ಇದೆ. ಸೊ ಇದು ಏನು ಬರುತ್ತೆ ಅಂತ ಎಲ್ಲರಿಗೂ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಇದೇನಾದ್ರು ಚೆನ್ನಾಗಿ ಬಂದರೆ ಓಕೆ, ಬಟ್ ಇಲ್ಲ ಚೆನ್ನಾಗಿ ಬಂದಿಲ್ಲ ಅಂದರೆ ಇದು ಆಟೋ ಸೆಕ್ಟರ್ಸಿಗೆ, ಫಾರ್ಮಾ ಸೆಕ್ಟರ್ಸಿಗೆ, FMCG ಸೆಕ್ಟರ್ಸಿಗೆಲ್ಲ ತುಂಬಾ ನೆಗೆಟಿವ್ ಆಗುತ್ತೆ. ಅದರಲ್ಲೂ FMCG ಸೆಕ್ಟರ್ಸಿಗೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಏನಾರ ಎಕ್ಸ್ಪೆಕ್ಟೇಷನ್ ಬ್ರೇಕ್ ಆಗಿಲ್ಲ ಅಂದರೆ ನೆಗೆಟಿವ್ ಆಗಿ HUL ಎಲ್ಲ ಒಂದು ಫಾಲೋ ಆಗೋ ಚಾನ್ಸಸ್ ಇರುತ್ತೆ. ಈ ನ್ಯೂಸಿಂದನೂ ಕೂಡ ಪೊಸಿಷನ್ಸ್ನ ಕ್ಯಾರಿ ಮಾಡಿಬಿಡಿ ವೆಡ್ನೆಸ್ಡೇ. ಸೊ ಅದಾದಮೇಲೆ ಈ ಮಂತಲ್ಲಿ ತುಂಬಾ IPOs ಇದೆ, ತುಂಬಾ ಕ್ಲೆವರ್ ಆಗಿರಿ. ಆ್ಯಂಡ್ ಅದಾದಮೇಲೆ ಮೇಜರ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಇಂಡಿಯನ್ ಗೌರ್ಮೆಂಟು, ಮೋದಿ ಗೌರ್ಮೆಂಟು AI ಮತ್ತು ಡಿಫೆನ್ಸ್ಗೆ ತುಂಬಾ ಪಾಸಿಟಿವ್ ನ್ಯೂಸ್ ಹೇಳ್ತಾ ಇದ್ದಾರೆ. ಏನಂದರೆ ಇನ್ವೆಸ್ಟರ್ಸ್ಗೆ ತುಂಬ ಇನ್ವೆಸ್ಟ್ಮೆಂಟ್ನ AI ಸೆಕ್ಟರ್ಸ್ ಮತ್ತು ಡಿಫೆನ್ಸ್ ಸೆಕ್ಟರ್ಸಲ್ಲೇ ಮಾಡೋಕೊಳ್ತಾರೆ. ಡಿಫೆನ್ಸಲ್ಲಿ ನ್ಯೂ ಪ್ರಾಜೆಕ್ಟ್ಸ್ ಬರ್ತಾಯಿದೆ, ನ್ಯೂ ಸ್ಪೈ ಜೆಟ್ಸ್ಗಳು ಬರ್ತಾಯಿದೆ, ನೀವು ಆರ್ಮಿ ಜೆಟ್ಸ್ಗಳೆಲ್ಲ ಬರ್ತಾಯಿದೆ. ಸೊ ಇದರಿಂದ ಡಿಫೆನ್ಸ್ ಸೆಕ್ಟರ್ಸ್ಗೆ ತುಂಬಾ ಗುಡ್ ಪಾಸಿಟಿವ್ ನ್ಯೂಸ್ ಇದೆ. ಇದರಿಂದ ನೀವು ಬೆಲ್ನ ಮತ್ತು HALನ ಆ್ಯಂಡ್ EIL ಬಂದರೆ ಟಾಟಾ ಎಲೆಕ್ಸ್ನ ಇದನ್ನೆಲ್ಲ ತುಂಬಾ ವಾಚ್ ಮಾಡ್ತಾಯಿರಿ. ಆ್ಯಂಡ್ ಅದಾದಮೇಲೆ ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ಬಂದರೆ ಬ್ಯಾಂಕಿಂಗ್ ಸೆಕ್ಟರ್ಸ್ ನೀವು ನೋಡ್ಬೋದು, HDFC, ICICI ಬ್ಯಾಂಕ್ ಆಲ್ರೆಡಿ ಬಾಟಮ್ ಔಟ್ ಆಗಿದೆ, ತುಂಬಾ ಬಾಟಮಿಗೆ ಬಂದಿದೆ, ಒಂದು ಒಳ್ಳೆ ಫಾಲ್ ಆಗಿಬಿಟ್ಟಿದೆ ಗುಡ್ ರ್ಯಾಲಿ ಆದಮೇಲೆ. ಸೊ ಡೌನ್ ಸೈಡ್ ಲಿಮಿಟೆಡ್ ಇದೆ ಅಂತ ಅನ್ಕೊತಿದ್ದೀನಿ, ಅಪ್ ಸೈಡ್ ಜಾಸ್ತಿ ಇದೆ ಅಂತ ಅನ್ಕೊತಿದ್ದೀನಿ. ಯಾಕಂದರೆ ಆಲ್ರೆಡಿ ಫಾಲ್ ಆಗಿರೋದ್ರಿಂದ ಆ್ಯಂಡ್ ಫೆಡ್ ರೇಟ್ ಕಮ್ಮಿ ಕಟ್ ಮಾಡಿದ್ರೆ ಪಾಸಿಟಿವ್ ಇರೋದ್ರಿಂದ ಇಲ್ಲಿನ ಬ್ಯಾಂಕ್ ಸೆಕ್ಟರ್ಸಿಗೂ ಪಾಸಿಟಿವ್ ಆಗಿ ನಮ್ಮ ಮಾರ್ಕೆಟು ಮೇಲೋಗುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ನೀವು ನೋಡ್ಬೋದು, ಪ್ರೀವಿಯಸ್ಸಲ್ಲೆಲ್ಲ ನಾವೇ ಹೇಳ್ತಾಯಿದ್ವಿ, ಇಫ್ ಮಾರ್ಕೆಟ್ ಏನೋ 25,100 ಮೇಲ್ಗಡೆ ಕ್ಲೋಸ್ ಆದರೆ ಟೆಕ್ನಿಕಲಿ ಮಾರ್ಕೆಟ್ ಬುಲಿಶ್ ಆಗುತ್ತೆ, ಅಲ್ಲಿ ತನಕ ಕನ್ಸಲ್ಟೇಷನ್ಸ್ ಒಂದಿರೋ ಚಾನ್ಸಸ್ಸೇ ಜಾಸ್ತಿ ಇದೆ ಅಂತ. ಈಗ ಅದೇ ರೀತಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟು ಫ್ರೈಡೇ ಪಾಸಿಟಿವ್ ನ್ಯೂಸ್ ಕೊಟ್ಟಿದೆ. ಏನಂದರೆ 25,100 ಮೇಲ್ಗಡೆ ಕ್ಲೋಸ್ ಕೊಟ್ಟಿದೆ, ವಿಚ್ ಈಸ್ ಸ್ಟ್ರಾಂಗ್. ಅದು ತುಂಬಾ ಸ್ಟ್ರಾಂಗ್ ಬುಲ್ಲಿಶ್ನೆಸ್ ಅಂತಲೇ ಹೇಳ್ಬೋದು. ಸೊ ಮಾರ್ಕೆಟ್ ಈಗ ಟೆಕ್ನಿಕಲಿ ಬುಲ್ಲಿಶ್ ಇದೆ ಅಂತಲೇ ಹೇಳ್ಬೋದು. ಸೊ ನಮಗೇನಾರ ಮಂಡೇ ಅಂದರೆ ನಾಳೆ ಫ್ರೈಡೇ ಐನ ಬ್ರೇಕ್ ಆಗಿ ಕ್ಲೋಸ್ ಕೊಟ್ಬಿಟ್ರು ಅಂತೂ ಟ್ಯೂಸ್ಡೇಯಿಂದ ಸಿಕ್ಕಾಪಟ್ಟೆ ಬುಲ್ ಆಗೋದು ಮಾರ್ಕೆಟು. ಈಸಿಲಿ
25,500 ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ವೀಕಿನ ರೇಂಜ್ ತೊಗೊಂಡ್ರೆ 25,800 24,800 ತನಕ ರೇಂಜ್ ಇದೆ ಅಂತ ಹೇಳ್ತೀನಿ. ಡೌನ್ ಸೈಡ್ ಕಡಿಮೆನೇ ಹೇಳ್ತೀನಿ, ಅಪ್ ಸೈಡ್ ಜಾಸ್ತಿ ಹೇಳ್ತೀನಿ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ ವೀಕು ಡೌನ್ ಸೈಡು ಲಿಮಿಟೆಡ್ ಇದೆ, ಅಪ್ ಸೈಡೇ ಜಾಸ್ತಿ ಇದೆ. ನೆಕ್ಸ್ಟ್ ವೀಕು ಅಪ್ ಸೈಡ್ ಕಮ್ ಕನ್ಸಲ್ಟೇಷನ್ ಇದೆ ಹೊರತು ಡೌನ್ ಸೈಡ್ ಅನ್ನೋದು ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಿಕಾಸ್ 25,100 ಒಂದು ಮೇಜರ್ ರಿಜೆಕ್ಷನ್ನ ಬ್ರೇಕ್ಔಟ್ ಕೊಟ್ಟಿದೆ. ನೆಕ್ಸ್ಟು 25,600 ಒಂದು ರಿಜೆಕ್ಷನ್ ಇದೆ, ಅಲ್ಲಿ ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂತ ನೋಡಬೇಕು. ಸೊ ಅದಾದಮೇಲೆ ಲಾಸ್ಟಿಗೆ GST ರೇಟ್ ಕಟ್ ಆಗಿದೆ. ಈ GST ರೇಟ್ ಕಟ್ ಆಗಿದ್ದು ತುಂಬಾ ಪಾಸಿಟಿವ್ ಆಗ್ತಾ ಇದೆ ಆ್ಯಂಡ್ ಅದು ಇಂಪ್ಲಿಮೆಂಟ್ ಆದ ಸೆಪ್ಟೆಂಬರ್ 22 ಇಂದ. ಸೊ ಇದರಿಂದ ಆಟೋಮೊಬೈಲ್ ಸೆಕ್ಟರ್ಸ್ಗೆ ಆ್ಯಂಡ್ FMCGಗೆ, ಸೊ FMCGಯಲ್ಲಿ ಆಮೇಲೆ ಟ್ರೆಂಟಿಗೂ ಯೂಸ್ ಆಗುತ್ತೆ. ಬಿಕಾಸ್ ಟೆಕ್ಸ್ಟೈಲ್ಸಲ್ಲೂ ಕಡಿಮೆ ಆಗಿದೆ. ಸೊ ಇದೆಲ್ಲ ತುಂಬಾ ಗುಡ್ ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ಸೊ ಇದನ್ನೆಲ್ಲ ವಾಚ್ ಮಾಡಿಕೊಂಡು ಎಲ್ಲದೂ ಗುಡ್ ನ್ಯೂಸ್ ಇದೆ. ಸೊ GST ರೇಟ್ ಕಟ್ ಪಾಸಿಟಿವ್ ನ್ಯೂಸ್ ಬಂದಿದೆ. ಯಾವ್ದ್ಯಾರಿಗೆ? ಆಟೋಮೊಬೈಲ್ಸಿಗೆ ಮೇಜರ್ ಪಾಸಿಟಿವ್, FMCGಗೆ ಮೇಜರ್ ಪಾಸಿಟಿವ್. ಆ್ಯಂಡ್ ರಷ್ಯಾದಿಂದ ಆಯಿಲ್ನ ತೊಗೊಳ್ಳೋದನ್ನು ಸ್ಟಾಪ್ ಮಾಡ್ತಿಲ್ಲ. US ಎಷ್ಟೇ ಪ್ರಾಬ್ಲಮ್ ಕೊಟ್ಟರು ಆದ್ದರಿಂದ ರಿಲಯನ್ಸಿಗೆ ಪಾಸಿಟಿವ್ ಇದೆ. ಆ್ಯಂಡ್ ಅದೇ ರೀತಿ ಟ್ರಂಪ್ ಅವರು ಅಪ್ಕಮಿಂಗ್ ವೀಕ್ಸಲ್ಲಿ ತುಂಬ ಚೆನ್ನಾಗಿ, ನನ್ನ ಫ್ರೆಂಡ್ ನರೇಂದ್ರ ಮೋದಿ ಇನ್ನು ನೆಗೋಸಿಯೇಷನ್ ಮಾಡೋಣ, ನಾನು ಇಂಡಿಯಾಗೆ ಹೈಯೆಸ್ಟ್ ಟ್ಯಾರಿಫ್ ಹಾಕ್ತೀನಿ ಅಂತ ಅವರೇ ಇನಿಷಿಯೇಟ್ ಮಾಡಿ ಹೇಳಿದ್ದಾರೆ. ಸೊ ಆ ಥರ ಏನಾರ ನೆಗೋಸಿಯೇಷನ್ ನಡೆದ್ರೆ, ಮೋದಿ ಮತ್ತು ಟ್ರಂಪ್ ಡಿಸ್ಕಷನ್ ಮಾಡಿದ್ರೆ, ಏನಾದರೂ ರಷ್ಯಾದಿಂದ ಆಯಿಲ್ ತೊಗೊಳೋದು ಹಿಂಗೆ ಕಂಟಿನ್ಯೂ ಆಗಿ ಟ್ಯಾರಿಫ್ ಏನಾರು ಡಿಕ್ರೀಸ್ ಮಾಡಿದ್ರೆ, ಕಡಿಮೆ ಮಾಡಿದ್ರೆ, 50 ಆಗಿಬಿಟ್ಟಿದೆ ಈಗ, ಲೈಕ್ ಒಂದು 25-30 ಏನಾರು ಬಂದರೆ ಸ್ಟಾಕ್ ಮಾರ್ಕೆಟು ಸಿಕ್ಕಾಪಟ್ಟೆ ರ್ಯಾಲಿ ಆಗುತ್ತೆ. ಆ್ಯಂಡ್ ರಿಲಯನ್ಸಿಗೆ ಇನ್ನೂ ತುಂಬ ಪಾಸಿಟಿವ್ ಆಗುತ್ತೆ. ಸೊ ರಿಲಯನ್ಸಿಗೆ ಒಂದು ನೆಗೆಟಿವಿಟಿ ಇಲ್ಲ. ಸೊ ಇನ್ಫೋಸಿಸ್ಸು ಬೈಬ್ಯಾಕ್ ಮಾಡಿದೆ ಶೇರ್ಸು, ಇದರಿಂದ ಓವರಾಲ್ IT ಸೆಕ್ಟರ್ಸಿಗೆ ಪಾಸಿಟಿವ್ ಇದೆ. ಬ್ಯಾಂಕಿಂಗ್ ಸೆಕ್ಟರ್ಸು ಆಲ್ರೆಡಿ ತುಂಬಾ ಬಾಟಮ್ ಔಟ್ ಆಗಿದೆ, ಅದರಲ್ಲೂ ಒಂದು ಅಪ್ಸೈಡ್ ನೋಡ್ತಾ ಇದ್ದೀವಿ. ಸೊ ಓವರಾಲು ಎಲ್ಲ ಸೆಕ್ಟರ್ಸಲ್ಲೂ ಒಂದು ಬುಲ್ಲಿಶ್ನೆಸ್ಸೇ ನೋಡ್ತಿರೋದ್ರಿಂದ ಓವರಾಲ್ ಸ್ಟಾಕ್ ಮಾರ್ಕೆಟು ನೆಕ್ಸ್ಟ್ ವೀಕ್ ಬುಲ್ಲಿಶ್ ಇದೆ ಅಂತ ಹೇಳ್ಬೋದು. ನಿಫ್ಟಿಯಲ್ಲಿ ನೆಕ್ಸ್ಟು ಮೇಜರ್ ರಿಜೆಕ್ಷನ್ ಎಲ್ಲಿ ರಿಜೆಕ್ಟ್ ಆಗ್ಬೋದು ಅಂದರೆ, ನೆಕ್ಸ್ಟ್ ರಿಜೆಕ್ಟು ನನ್ನ ಪ್ರಕಾರ 25,600 ಆಗ್ಬೋದು. ಅದಕ್ಕಿಂತ ಮುಂಚೆ ಒಂದು ಪುಲ್ ಬ್ಯಾಕು ಆರ್ ಒಂದು ಕನ್ಸಲ್ಟೇಷನ್ ಮಾಡ್ಕೊಂಡು ಒಂದು ರಿಟ್ರೆಸ್ಸಿಗೆ ಬರುತ್ತೆ ಅಂತ ಹೇಳ್ಬೋದು ಅಷ್ಟೇ. ಓವರಾಲ್ ಮಾರ್ಕೆಟು ಬೇರಿಶ್ ಆಗುತ್ತೆ ಅಂತ ಹೇಳಲ್ಲ. ಇಷ್ಟು ದಿನ ಸೆಲ್ ಆನ್ ರೈಸ್ ಮಾರ್ಕೆಟ್ ಇದು ಅಂತ ಹೇಳ್ತಾ ಇದ್ವಿ, ಈಗ ಬೈ ಆನ್ ಡಿಪ್ ಮಾರ್ಕೆಟ್ ಇರುತ್ತೆ. ಸೊ ಯಾವುದೇ ಒಂದು ಡಿಪ್ಪಲ್ಲಿ ಬುಲ್ಲಿಶ್ನೆಸ್ನ ತೊಗೊಳಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಇನ್ಮೇಲೆ ಒಂದು ಡಿಪ್ ಕ್ರಿಯೇಟ್ ಮಾಡಿದ್ರೆ ಅಲ್ಲಿಂದ ಬುಲ್ ಆಗುತ್ತಾ, ಬುಲ್ಲಿಶ್ನೆಸ್ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಇದಾಗಿರುತ್ತೆ ಈ ವೀಕ್ಲಿ ರಿಪೋರ್ಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ನೀವು ನಮಗೆ ಸಪೋರ್ಟ್ ಮಾಡಿ. ನಾವು ಇದೇ ರೀತಿಯಾಗಿ ಹೆಚ್ಚಿನ ಕಂಟೆಂಟ್ ಕೊಡ್ತಿರ್ತೀವಿ. ಕೀಪ್ ವಾಚಿಂಗ್ ಫೈನಾನ್ಷಿಯಲ್ ಗ್ರೋತ್ ಟ್ರೇಡಿಂಗ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಎವ್ರಿವನ್.